ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಕೂಡ ಈ ಸೆಕೆಂಡ್ ರೌಂಡ್ ಅನ್ನೋದು ಎಷ್ಟು ತಲೆ ಕೆಡಿಸ್ತದೆ ಅಂತಂದರೆ ಹುಡುಗರಿಗೆ ಕನ್ಫ್ಯೂಷನ್ ಕೂಡ ಆಗ್ತದೆ ಆ್ಯಂಡ್ ರೂಲ್ಸು ಕೂಡ ಚೇಂಜ್ ಆಗ್ತಾನೆ ಇರ್ತವೆ. ಸೊ ಹಂಗಾಗಿಬಿಟ್ಟು ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಕಂಪ್ಲೀಟಾಗಿ ವಾಚ್ ಮಾಡಿರಿ, ಯಾಕಂತಂದರೆ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ನಿಮ್ಮ ಫಸ್ಟ್ ರೌಂಡ್ ಮುಗಿದ ತಕ್ಷಣ ಚಾಯ್ಸ್ ಎಂಟ್ರಿ ಮಾಡಿದ್ರೆ ನೋಡ್ರಿ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಓಕೆ, ಇಲ್ಲಿ ವೆಬ್ಸೈಟಲ್ಲಂತೂ ಇನ್ನೂ ಕೂಡ ಯಾವುದೇ ಥರನಾದಂಥ ಸೆಕೆಂಡ್ ರೌಂಡ್ ರಿಸಲ್ಟ್ ಅಂತ ಬಿಡ್ತಾರೆ. ಓಕೆ, ಬಿಟ್ಟಾದ ನಂತರ ನಿಮಗೆ ಬಿಡೋದೇ ಚಾಯ್ಸ್ ಎಂಟ್ರಿ ಫಸ್ಟ್ಗೆ. ಓಕೆ, ಚಾಯ್ಸ್ ಎಂಟ್ರಿ ಸ್ವಲ್ಪ ರೂಲ್ಸು ಚೇಂಜಸ್ ಇರ್ತವೆ ಅಂತ ಹೇಳಿದೆ. ಓಕೆ, ಅದನ್ನೇನಂತ ತಿಳ್ಕೊಂಬಿಡೋಣ. ಓಕೆ, ನಿಮ್ಗೆ ಗೊತ್ತಿರೋ ಬಗ್ಗೆ ಚಾಯ್ಸ್ ಎಷ್ಟು ಕೊಡ್ತಾರೆ, 1 2 3 4 ಅಂತ ಚಾಯ್ಸ್ ಅಂತ ಕೊಡ್ತಾರೆ ಅಂತ ಗೊತ್ತು. ಇದಂತೂ ಎಲ್ಲರಿಗೂ ಗೊತ್ತು. ಬಟ್ ಇದರಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡೋದಂತಂದರೆ, ನಿಮಗೆ ಚಾಯ್ಸ್ 1 ಮತ್ತು ಚಾಯ್ಸ್ 4 ಏನೂ ಕೂಡ ಚೇಂಜಸ್ ಆಗೋಲ್ಲ. ಅಂತಂದರೆ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಿಸ್ಕೋಬೇಕು, ಚಾಯ್ಸ್ 4 ಕೊಟ್ಟರೆ ಎಕ್ಸಿಟ್ ಆಗ್ತೀರಾ. ಯಾರಿಗೆಲ್ಲ ಸೀಟ್ ಸಿಗುತ್ತೋ ನಾನು ಹೇಳ್ತೀನಿ ನೋಡ್ರಿ, ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಅಂತ ಆಗುತ್ತೆ. ಯಾರಿಗೆಲ್ಲ ಸೀಟ್ ಸಿಗುತ್ತೋ ಅವರೆಲ್ಲರೂ ಕೂಡ ಅಡ್ಮಿಷನ್ ಮಾಡಿಸ್ಕೋಬೇಕಂತಂದರೆ ಚಾಯ್ಸ್ 1 ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೋಬೇಕು ವಿತ್ ಎಲ್ಲ ಡಾಕ್ಯುಮೆಂಟ್ಸ್. ಓಕೆ, ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಅಂತ ನಿಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಆ ಒಂದು ವಿಡಿಯೋನ ಎಲ್ಲರೂ ಕೂಡ ಒನ್ ಟೈಮ್ ವಿಸಿಟ್ ಮಾಡಿರಿ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಮೆನ್ಷನ್ ಮಾಡಿ ಕೂಡ ತೋರಿಸಿದ್ದೀನಿ. ಓಕೆ, ಆ ಡಾಕ್ಯುಮೆಂಟ್ಸ್ ಯಾರೆಲ್ಲ ತೊಗೊಂಡು ಅಡ್ಮಿಷನ್ ಮಾಡಿಸ್ಕೋಬೇಕು, ಚಾಯ್ಸ್ 1 ಕೊಟ್ಟವ್ರು ಮಾತ್ರ. ಓಕೆ, ಚಾಯ್ಸ್ 4 ಕೊಟ್ಟರಂತೂ ಎಕ್ಸಿಟ್ ಆಗಿಬಿಡ್ತೀರ, ನೆಕ್ಸ್ಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ, ಏನೂ ಬರಲ್ಲ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಆ್ಯಂಡ್ ತಿಳ್ಕೊಬೇಕು ಇನ್ನೊಂದು, KCT ಅವ್ರಿಗೆ ಏನು ನಡೀತದೆ ಅಂತಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ನಡೀತದೆ. ಅಂದ್ರೆ ಸೆಕೆಂಡ್ ರೌಂಡ್ ಇದು ಮುಗಿದ ತಕ್ಷಣ ಇನ್ನೊಂದು ರೌಂಡ್ ನಡೀತದೆ. ಬಟ್ ನೀಟ್ ಅವ್ರಿಗೆ ಇದೇ ಲಾಸ್ಟ್ ರೌಂಡ್ ಇರ್ತದೆ. ಓಕೆ, ಅಂತಂದರೆ ಈ ಸೆಕೆಂಡ್ ರೌಂಡಲ್ಲಿ ಇವಾಗ ಏನು ಡಿಸಿಷನ್ ತೊಗೊತಿರೋ ಅಂತಂದರೆ, ಈಗ ಚಾಯ್ಸ್ ಎಂಟ್ರಿ ನಿಮಗೆ ಮಾಡೋಕ್ಕೆ ಬಿಡಲ್ಲ. ಯಾರಿಗೆ? ನೀಟ್ ಸ್ಟೂಡೆಂಟ್ಸ್ಗೆ. ನಿಮ್ಗೆ ಸೀಟ್ ಸಿಗ್ತಾ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಓಕೆ, ಆ ರೀತಿ ಇರ್ತದೆ. ಆ್ಯಂಡ್ ತಿಳ್ಕೊಬೇಕು ಇನ್ನೊಂದು ಮಾಪಪ್ ರೌಂಡ್ ಅಂತ ನಡೀತೆ, ಬಟ್ ಅದಕ್ಕೆ ಆಪ್ಷನ್ ಎಂಟ್ರಿ ಇರಲ್ಲ. ಅದೊಂದು ನೆನ್ಪಿಟ್ಕೋಬೇಕು. ಆಪ್ಷನ್ ಎಂಟ್ರಿ ಯಾವ ರೀತಿ ನಡೀತೆ ಅಂದರೆ, ಮಾಪಪ್ ರೌಂಡ್ ಯಾವ ರೀತಿ ನಡೆಸ್ತಾರಂತ ಇನ್ನೂ ಕೂಡ ಕಡೆಯಿಂದ ಹೇಳಿಲ್ಲ. ಮಾಪಪ್ ರೌಂಡ್ ವರ್ಷನೂ ಕೂಡ ಡಿಫ್ರೆಂಟಾಗಿ ಮಾಡ್ತಿರ್ತಾರೆ ಒಂದೊಂದು ರೀತಿ. ಅಂತಂದ್ರೆ ಒಂದೊಂದು ಜಿಲ್ಲೆಗೆ ಒಂದು ಟೈಮು ಒಂದು ಆರ್ಗನೈಸ್ ಮಾಡ್ಕೊಂಡು ಮಾಡ್ತಿರ್ತಾರೆ, ಅಥವಾ ಒಂದೇ ಸೆಂಟ್ರಿಗೆ ಇಡೀ ಕರ್ನಾಟಕಕ್ಕೆಲ್ಲ ಕರೆದು ಮಾಡ್ತಿರ್ತಾರೆ. ಅಂದರೆ ಇನ್ನೊಂದು ಟೈಮ್ ಏನು ಮಾಡ್ತಾರೆ ಅಂತಂದರೆ ಕೆಗೆ ಅಲ್ಲೇ ಕರೆದು ಬಿಟ್ಟು ನಿಮ್ಮ ಮೆರಿಟ್ ಮೇಲೆ ಕೊಡ್ತಿರ್ತಾರೆ ಸೀಟು. ಸೊ ಹಂಗಾಗಿಬಿಟ್ಟು ಮಾಪಪ್ ರೌಂಡ್ ಯಾವ ರೀತಿ ನಡೆಸ್ತಾರಂತ ಹೇಳಿಲ್ಲ. ಅದು ಆಪ್ಷನ್ ಎಂಟ್ರಿ ಇರಲಿಕ್ಕಿಲ್ಲ. ಮೇ ಬಿ ಅನ್ನೋಕ್ಕೇನು ವರ್ಷನೂ ಕೂಡ ಆಪ್ಷನ್ ಎಂಟ್ರಿ ಮಾಡಲ್ಲ ಮಾಪಪ್ ರೌಂಡ್ಗೆ, ಅದು ಸಪ್ರೇಟಾಗಿ ನಡೆಸ್ತಾರೆ. ನೀಟ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಇದು ಲಾಸ್ಟ್ ರೌಂಡು. ಬಟ್ KCT ಸ್ಟೂಡೆಂಟ್ಸ್ಗೆ ಇನ್ನೂ ಒಂದು ರೌಂಡ್ ಇರ್ತದೆ. ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕ್ ಬಿಡ್ತಾರೆ, ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಓಕೆ, ನಾನು ನಿಮಗೆ KCT ಸ್ಟೂಡೆಂಟ್ಸ್ಗೆ ಅಷ್ಟೇ ಹೇಳ್ತಿದ್ದೀನಿ. ನೀಟ್ ಸ್ಟೂಡೆಂಟ್ಸ್ಗೆ ನಿಮ್ಗೆ ಯಾವ್ದು ಸೀಟ್ ಸಿಗುತ್ತೋ ನೀವು ಅಂದ್ರೆ ಅಡ್ಮಿಷನ್ ಮಾಡಿಸ್ಕೊಳ್ಬೇಕು. ಓಕೆ, ಇವು ನಿಮ್ಗಳ KCT ಸ್ಟೂಡೆಂಟ್ಸ್ಗೆ ಇದೆ ನಾನು, ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಅವರು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡಿಸ್ಕೋಬೇಕು. ಇಲ್ಲ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ತೀನಿ ಅಂತಂದರೆ ಎಕ್ಸಿಟ್ ಆಗ್ಬೋದು. ಇಲ್ಲ ನಾನು ಇನ್ನೂ ಒಂದು ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಚಾಯ್ಸ್ 2 ಚಾಯ್ಸ್ 3 ಇರದೆ, ಬಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಇರುವಂತಹ ರೂಲ್ಸ್ ಇವಾಗ ಸ್ವಲ್ಪ ಚೇಂಜಸ್ ಆಗ್ತವೆ. ಓಕೆ, ಯಾವ ರೀತಿ ಅನ್ನೋದು ನಿಮ್ಗೆ ಅರ್ಥ ಮಾಡಿಸ್ತೀನಿ ನೋಡಿ. ಈಗ ಸರಿ ಅರ್ಥ ಮಾಡ್ತೀನಿ. ಈಗ ಮೊದಲು ಚಾಯ್ಸ್ 2. ಓಕೆ, ಚಾಯ್ಸ್ 2 ಬಗ್ಗೆ ಮಾತಾಡ್ತೀನಿ. ಚಾಯ್ಸ್ 2 ಅಂದರೆ ಏನಪ್ಪ ಅಂತಂದರೆ, ಇವಾಗ ಯಾರೆಲ್ಲ ಹುಡುಗರು ಏನು ಮಾಡ್ತಿದ್ದಾರೆ ಅಂದರೆ ಕಾಲೇಜ್ನ ಹೋಲ್ಡ್ ಇಟ್ಕೊಂಡು ಏನು ಮಾಡ್ತಿದ್ರಿ, ನೆಕ್ಸ್ಟ್ ರೌಂಡ್ಗೆ ಹೋಗ್ತಿದ್ರಿ. ಸೇಮ್ ಚಾಯ್ಸ್ 2 ಈಗಲೂ ಕೂಡ ಅದೇ ಹೋಲ್ಡ್ ಇಟ್ಕೊಂಡು ಹೋಗ್ತೀರಾ. ಬಟ್ ನೀವು ಫಸ್ಟ್ ರೌಂಡಲ್ಲಿ ಏನು ಮಾಡಿದ್ರಿ ಅಂತಂದರೆ ಯಾವುದೇ ರೀತಿ ಚಾಯ್ಸ್ 2 ಕೊಟ್ಟವ್ರು ಏನು ಮಾಡ್ತಿದ್ರೆ ಯಾವುದೇ ರೀತಿ ದುಡ್ಡು ಕಟ್ತಾ ಇದ್ದಿಲ್ಲ. ಓಕೆ, ಬಟ್ ಇವಾಗ ಏನಾಗುತ್ತೆ ಅಂತಂದರೆ ದುಡ್ಡು ಕಟ್ಟಲೇಬೇಕು. ಓಕೆ, ಕೆದವ್ರು ಎಷ್ಟು ಫಿಕ್ಸ್ ಮಾಡಿರ್ತಾರೋ ಅಷ್ಟು ದುಡ್ಡನ್ನ ಕಟ್ಟಲೇಬೇಕು ಚಾಯ್ಸ್ 2 ಕೊಡೋರ್ಗೂ ಕೂಡ. ಆಯಿತಾ? ಅಂತಂದರೆ ಫಾರ್ ಎಕ್ಸಾಂಪಲ್ ಹುಡುಗರು ಏನು ಮಾಡ್ತಾರೆ ಅಂತಂದರೆ, ನಾನು ನೆಕ್ಸ್ಟ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಹೋಗ್ತೀನಿ, ನನಗೆ ಇದಕ್ಕಿಂತಲೂ ಚೆನ್ನಾಗಿರೋ ಕಾಲೇಜ್ ಬೇಕು, ಹೋಲ್ಡಲ್ಲಿ ಇಟ್ಕೊಂಡು ಹೋಗ್ತೀನಿ ಅನ್ನೋದಂತಂದರೆ ನೀವು ಚಾಯ್ಸ್ 2 ಕೂಡ ಹೋಗಬೇಕು. ಆ್ಯಂಡ್ ನೆಕ್ಸ್ಟ್ ರೌಂಡಲ್ಲಿ ಯಾವ ಸೀಟ್ ಸಿಗುತ್ತೋ ಅದಕ್ಕೆ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಓಕೆ, ಚಾಯ್ಸ್ 2 ಕೊಡೋರಿಗೆ ಹೇಳ್ತಿದ್ದೀನಿ. ಈಗ ಯಾವ್ದು ಸಿಗುತ್ತೋ ಅದನ್ನ ಹೋಲ್ಡ್ ಇಟ್ಕೊಂಡು ಏನಾದರೂ ದುಡ್ಡು ಕಟ್ಟಿ ಹೋಗ್ತೀನಿ ನೆಕ್ಸ್ಟ್ ರೌಂಡಿಗೆ ಅಂತಂದರೆ, ನೆಕ್ಸ್ಟ್ ರೌಂಡಲ್ಲಿ ಯಾವ್ದು ಕಾಲೇಜ್ ಸಿಗುತ್ತೋ ಆ ಕಾಲೇಜ್ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಓಕೆ, ನೀವು ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3. ಓಕೆ, ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಟ್ಟವ್ರಿಗೆ ನಿಮಗೆ ಯಾವುದೇ ರೀತಿಯಾಗಿ ಮಾಪಪ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಓಕೆ, ಇನ್ನೊಂದು ಚಾಯ್ಸ್ 3 ಬಗ್ಗೆ ಕೂಡ ಮಾತಾಡ್ಬಿಡ್ತೀನಿ. ಓಕೆ, ಚಾಯ್ಸ್ 3 ಬಗ್ಗೆ ಮಾತಾಡೋದಂತಂದರೆ, ಓಕೆ ಚಾಯ್ಸ್ 3 ಅಂತಂದರೆ ನಿಮ್ಗಳಿಗೆ ಗೊತ್ತಿರುವ ಹಾಗೆ ಸಿಕ್ಕಿರೋ ಕಾಲೇಜು ಇಷ್ಟೇ ಇಲ್ಲ, ನಾನು ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತೀನಿ ಅಂತ ಇರುತ್ತೆ ಇದಕ್ಕೆ. ಬಟ್ ನಾನು ಇದನ್ನ ಹೇಳ್ತೀನಿ, ಭಾಳ ಹುಷಾರಾಗಿ ಮಾಡಿರಿ. ಚಾಯ್ಸ್ 3 ಕೊಡ್ತೀನಿ ಅಂತಂದರೆ 1 ಸರ್ತಿ ಅಲ್ಲ 100 ಸರ್ತಿ ಯೋಚನೆ ಮಾಡಿರಿ. ಓಕೆ, ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂತಂದರೆ, ಚಾಯ್ಸ್ ಈಗ ಫಸ್ಟ್ ಆಫ್ ಆಲ್ ಫಸ್ಟ್ ರೌಂಡಲ್ಲಿ ಏನಾಗಿದೆ ಅಂತಂದರೆ ಮೇ ಬಿ ಎಲ್ಲರೂ ಕೂಡ ಅಡ್ಮಿಷನ್ ಮಾಡ್ಸ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಕೆಲವೊಂದಿಷ್ಟು ಸೀಟ್ ಉಳಿದಿರ್ತವೆ, ಸೆಕೆಂಡ್ ರೌಂಡಿಗೆ ಹೋಗ್ತಾರೆ. ಬಟ್ ಸೆಕೆಂಡ್ ರೌಂಡಲ್ಲಿ ಯಾರು ಕೂಡ ಸ್ಟೂಡೆಂಟ್ಸ್ ತಪ್ಪು ಮಾಡೋಕ್ಕೋಗಲ್ಲ. ಯಾಕಂತಂದರೆ ಅಡ್ಮಿಷನ್ ಮಾಡಿಸ್ಕೊಂಬಿಡೋಣ, ಯಾಕಂದ್ರೆ ಲಾಸ್ಟ್ ರೌಂಡಿಗೆ ಸೀಟ್ ಜಾಸ್ತಿ ಇರಲ್ಲ ಅಂತಂದು ಎಲ್ಲ ಹುಡುಗರು ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ರಿಮೇನಿಂಗ್ ಒಂದು 5% ಮೇ ಬಿ ಸೀಟ್ ಉಳ್ಕೋಬೋದು. ನೀವು ಥರ್ಡ್ ರೌಂಡಿಗೆ ಹೋಗ್ತೀನಿ ಅನ್ನೋದಂತಂದರೆ ಚಾಯ್ಸ್ 3 ಕೊಟ್ಕೊಂಡು ಹೋಗ್ತೀನಿ ಅಂತಂದರೆ ಈಗ ಸಿಕ್ಕಿರೋ ಕಾಲೇಜು ಅದು ಬೇಡ ಅಂತನ ಅರ್ಥ. ಓಕೆ, ನೀವು ಅಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಅದು ಬೇಡ ಅಂತ ಅರ್ಥ. ಅದು ಆಟೋಮೆಟಿಕ್ ಡಿಲೇಟ್ ಆಗುತ್ತೆ ಅಂತ. ಅಂದರೆ ನೀವು ಚಾಯ್ಸ್ 3 ಕೊಡೋದಾಗಿತ್ತು ಅಂತಂದರೆ ನೀವು ಸೆಕೆಂಡ್ ರೌಂಡಿಗೆ ಎಡಿಟ್ ಮಾಡೋಕ್ಕೆ ಬಿಟ್ಟಿದ್ದು ನೋಡ್ರಿ, ಅದನ್ನು ಆ ಕಾಲೇಜಸ್ನ ಏನಕ್ಕೆ ಆ್ಯಡ್ ಮಾಡಿದ್ರಂತ.
ಓಕೆ, ಅದಕ್ಕೆ ಅದು ಸಿಕ್ಕಿದೆ ಅಂತಂದ್ರೆ ಕಾಲೇಜು ನಿಮ್ಮದೇ ತಪ್ಪಿರ್ತದೆ. ಸೊ ಹಂಗಾಗ್ಬಿಟ್ಟು ಅದಾಗಿ ಕೂಡ ಕೊಡ್ಬೋದು ಚಾಯ್ಸ್ 3. ಬಟ್ ನಿಮ್ಗೇನಪ್ಪ ಅಂತಂದರೆ ನೆಕ್ಸ್ಟ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀನಿ ಅಂತಂದ್ರೆ ಭಾಳ ರೇರ್, ಅಂದರೆ ಸೀಟ್ ಸಿಗೋದು ಭಾಳ ರೇರ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತಪ್ಪ ಅಂತಂದರೆ ಮೇ ಬಿ ಸಿಗ್ಬೋದು. ಓಕೆ, ನಾನು ಹೇಳ್ತಿದ್ದೀನಿ 100% ಹೇಳ್ತಿಲ್ಲ, ಜಸ್ಟ್ ಒಂದು 5% ಸಿಗೋ ಚಾನ್ಸಸ್ ಇರ್ತದೆ. ಚಾಯ್ಸ್ 3 ಕೊಟ್ಟರೆ ಹೇಳ್ತಿದ್ದೀನಿ ನಾನು, ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೂ ಕೂಡ ಸಿಗೋದಿಲ್ಲ ಅಷ್ಟು ಹುಡುಗರಿಗೆ. ಸೊ ಹಂಗಾಗ್ಬಿಟ್ಟು ಕೇರ್ಫುಲ್ಲಾಗಿ ಒಂದು ಸರ್ತಿ ಅಲ್ಲ 100 ಸರ್ತಿ ಯೋಚನೆ ಮಾಡ್ಕೊಂಡು ಚಾಯ್ಸ್ 3 ಕೊಡ್ರಿ. ಚಾಯ್ಸ್ 2 ಕೊಡೋದು ಹೋದ್ರೂ ಕೂಡ ಬೆಟರ್, ಏನೂ ಇಲ್ಲ, ತೊಂದರೆ ಏನಿಲ್ಲ. ಓಕೆ, ಇನ್ನೂ ಕೂಡ ಬೆಟರ್ ಕಾಲೇಜ್ ಸಿಗುತ್ತೆ ಅಂತಂದು ಹೋಗ್ಬೋದು. ಬಟ್ ಚಾಯ್ಸ್ 3 ಕೊಡೋರು ನೋಡ್ಕೊಂಡು ಹೋಗಿ. ಓಕೆ, ಈಗ ಹೇಳಿದ್ರೆ ನಾನು ಚಾಯ್ಸ್ 3 ಕೊಡೋರಿಗೆ ಏನಾದರೂ ದುಡ್ಡು ಪೇ ಮಾಡಬೇಕು ಅನ್ನೋದು, ನೀವು ಯಾವುದೇ ರೀತಿ ದುಡ್ಡು ಪೇ ಮಾಡೋಂಗಿರಲ್ಲ. ಚಾಯ್ಸ್ 3 ಕೊಡೋರು, ಚಾಯ್ಸ್ 2 ಕೊಟ್ಟವ್ರು ಮಾತ್ರ ದುಡ್ಡು ಪೇ ಮಾಡಬೇಕು. ಚಾಯ್ಸ್ 1 ಕೊಟ್ಟರಂತೂ ದುಡ್ಡು ಪೇ ಮಾಡಿ ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು ಬಿಡಿ ಅವರು. ಆ್ಯಂಡ್ ಇನ್ನೊಂದು, ನೀವು ಏನಾದರೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕಾಗಿರ್ತದೆ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹೇಳ್ತಾರೆ, ಅಣ್ಣ ನಾನು ಚಾಯ್ಸ್ 3 ಕೊಡೋದು ಇರ್ತೀನಿ, ನನಗೆ ಏನು ತೊಂದರೆ ಇಲ್ಲಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಕ್ಕರೆ ಅದನ್ನ ಬಿಟ್ಟು ನಾನು ಮಾಪಪ್ ರೌಂಡ್ಗೆ ಟ್ರೈ ಮಾಡ್ತೀನಿ ಅನ್ನೋದಂದ್ರೆ ಬರಲ್ಲ. ಓಕೆ, ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನು ಸಿಗುತ್ತದೋ ಫೈನಲ್ ಆ ಸೀಟ್ ಅಡ್ಮಿಷನ್ ಮಾಡಿಸ್ಕೋಬೇಕು. ಇಲ್ಲ ಅಂತಂದರೆ ನೀವು ಮಾಪಪ್ ರೌಂಡಿಗೆ ಅಂದರೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಮಾಪಪ್ ರೌಂಡ್ ಯಾರಿಗೆ ಅಂತಂದರೆ ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲೂ ಸೀಟೇ ಸಿಕ್ಕಿಲ್ಲ ನೋಡ್ರಿ, ಆ ಒಂದು ಸ್ಟೂಡೆಂಟ್ಸ್ಗೆ ಮಾಪಪ್ ರೌಂಡ್ ಆಗಿರ್ತದೆ. ಓಕೆ, ಸಿಂಪಲಾಗಿ ಹೇಳ್ತೀನಿ ನೋಡ್ರಿ, ಚಾಯ್ಸ್ 1 ಕೊಟ್ಟರು ಅಡ್ಮಿಷನ್ ಮಾಡಿಸ್ಕೊಳ್ಬೇಕು. ಓಕೆ, ಚಾಯ್ಸ್ 2 ಕೊಟ್ಟರೆ ಕಾಲೇಜ್ದು ಹೋಲ್ಡಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತೀನಿ ಅನ್ನೋದಂತಂದರೆ ದುಡ್ಡು ಪೇ ಮಾಡಿಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗಬೇಕು. ಆ್ಯಂಡ್ ನೆಕ್ಸ್ಟ್ ರೌಂಡಲ್ಲಿ ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಚಾಯ್ಸ್ 3 ಕೊಟ್ಟವರು ಅಷ್ಟೇ ನೆಕ್ಸ್ಟ್ ರೌಂಡ್ ಹೋಗ್ತಾರೆ. ಬಟ್ ರೇರ್ ಇರ್ತದೆ, ಪದೇ ಹೇಳ್ತಿದ್ದೀನಿ ನಾನು, ಚಾಯ್ಸ್ 3 ಕೊಟ್ಟರೆ ಸೀಟ್ ಸಿಗೋ ಚಾನ್ಸಸ್ಸು ತೀರ ಕಡಿಮೆ ಇರ್ತದೆ. ಅದಾಗಿ ಕೂಡ ಕೊಡ್ಬೋದು. ಓಕೆ, ಚಾನ್ಸ್ ಅಂತ ನಿಮ್ಗೊಂದು ಆಪ್ಷನ್ ಬಿಟ್ಟಿರ್ತಾರೆ. ಬಟ್ ನೋಡಿರಿ, ನೀವು ಯಾವ ರೀತಿ ನಿಮ್ಮ ಮನೇಲಿ ಕೇಳ್ಕೊರಿ. ಆ ಕಾಲೇಜು ನಿಮ್ಗೆ ಏನಾದರೂ ಬೇಡಪ್ಪ, ನೀವು ಅಂದರೆ 10% ಇಷ್ಟ ಇದ್ದರೂ ಕೂಡ ಹೋಗ್ರಿ, ಬೇಡನಲ್ಲ. ಬಟ್ 90%, 95% ನಿಮಗೆ ಇಷ್ಟ ಇಲ್ಲ, ನಂಗೆ ಬೇಡ ಬಿಡಿ, 99% ಆ ಕಾಲೇಜ್ ಬೇಡ ಅಂತಂದ್ರೆ ಚಾಯ್ಸ್ 3 ಕೂಡ ಒಂದು ಹೋಗ್ರಿ. ಬೆಟರ್ ಆಪ್ಷನ್ ಏನ್ರಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಮಾಡಿರಿ. ಈಗಂದ್ರೂ ಟೈಮ್ ಇಲ್ಲ, ಮುಗಿದೋಗಿಬಿಡದ. ಓಕೆ, ಅದಾಗಿ ಕೂಡ KS ಬೇಡಪ್ಪ, ಇದು ಅಡ್ಮಿಷನ್ ಇಲ್ಲಿ ಬೇಡ, ನಾನು ಎಲ್ಲಾದರೂ ಹೋಗಿ ಡೈರೆಕ್ಟ್ ಅಡ್ಮಿಷನ್ ಮಾಡ್ಸ್ಕೊತೀನಿ ಎಲ್ಲಾದರೂ ಅಂತಂದರೆ ಚಾಯ್ಸ್ 4 ಕೂಡ ಒಂದು ಎಕ್ಸಿಟ್ ಕೂಡ ಆಗ್ಬೋದು. ಓಕೆ, ಇದಿಷ್ಟು ಚಾಯ್ಸ್ ಎಂಟ್ರಿ ಬಗ್ಗೆ. ಆ್ಯಂಡ್ ಇದು ಸದ್ಯಕ್ಕೆ ಇಷ್ಟು ರೂಲ್ಸು ನಮಗೆ ಕಣ್ಮುಂದೆ ಕಾಣ್ತಿದ್ದಾವೆ. ಮತ್ತು ಏನಾದರೂ ಮತ್ತು ಇನ್ನೂ ಕೂಡ ಆ್ಯಡ್ ಮಾಡಿ ಏನಾದರೂ ಕೇಳಿದವ್ರು ಬಿಟ್ರೆ, ಓಕೆ, ಚಾಯ್ಸ್ ಎಂಟ್ರಿ ಟೈಮಲ್ಲಿ ಬಿಡ್ತಾರೆ. ಓಕೆ, ಬಿಟ್ಟರೆ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ, ಏನಾದರೂ ಹೊಸ್ದಾಗಿ ಏನಾದರೂ ರೂಲ್ಸ್ ಆ್ಯಡ್ ಆಗಿದ್ದರೆ. ಸದ್ಯಕ್ಕಂದ್ರೆ ಇದಿಷ್ಟು ಅಂದ್ರೆ ನಿಮ್ಮ ತಲೆಯಲ್ಲಿರಲಿ, ಇಷ್ಟೇ ಅನ್ಕೊತೀನಿ. ಬಟ್ ಹೇಳೋಕ್ಕಾಗಲ್ಲ ಕೇಳಿದವರು, ಯಾಕಂದರೆ KCT ನೀಟ್ ಕಂಬೈನ್ ಮಾಡಿರೋ ಕಾರಣ ಹೇಳೋಕ್ಕಾಗಲ್ಲ. ಏನಾದರೂ ಚಾಯ್ಸ್ 3 ಕೊಟ್ಟವರು ಕೂಡ ನೀವೇನು ಮಾಡ್ಬೇಕಂತಂದರೆ ಅಷ್ಟು ಡಿಪಾಸಿಟ್ ಮಾಡಿರಿ, ಅದನ್ನು ಮಾಡಿರಿ ಅಂತಂದ್ರೆ ಹೇಳ್ಬೋದು. ಯಾಕಂದ್ರೆ ನೀಟ್ ಸ್ಟೂಡೆಂಟ್ಸ್ ಯಾವ ರೀತಿ ಮಾಡಿದ್ರು ಅದೇ ರೀತಿ ಮಾಡಿದ್ರು ಮಾಡ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಒಂದು ಸೀಟು ಮಿಸ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಈ ರೀತಿ ನಿಮ್ಮ ಕೈಲಿ ಮಾಡಿಸ್ತಾರೆ. ಆ್ಯಂಡ್ ನೀವು ಕೂಡ ಅಷ್ಟೇ. ಓಕೆ, ಫಸ್ಟ್ ಡೇಯಿಂದ ಕೂಡ ನೀವೇನು ಮಾಡ್ತಿದ್ದಾರೆ ಅಂತ ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತಂದರೆ ನೀವು ಕೂಡ ಸೀಟ್ ತೊಗೋಬೇಕಂದ್ರೆ ಚೆನ್ನಾಗಿರೋ ಎಲ್ಲನೂ ಕೂಡ ಕೌನ್ಸ್ಲಿಂಗ್ ಸ್ಟೆಪ್ ವೈಸ್ ಮಾಡ್ರಿ ಅಂತ ನಾನು ಫಸ್ಟ್ ಡೇಯಿಂದನೂ ಕೂಡ ಹೇಳ್ತಿದ್ದೆ. ಎನಿವೆ, ಇವಾಗಂತೂ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡಲ್ಲಿ ಅವಾಗೇ ಮಾಡ್ಬೇಕತ್ತು. ಇವಾಗಂತೂ ಏನೂ ಕೂಡ ಚೇಂಜಸ್ ಅಂತೂ ಮಾಡೋಕ್ಕೆ ಬರಲ್ಲ. ಓಕೆ, ಟೈಮ್ ಅಂತೂ ಮುಗಿದೋಗುತ್ತೆ, ನಿನ್ನೆನೇ ಮುಗೀತು. ಇವಾಗ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರೆ ರಿಸಲ್ಟ್ ಬಂದಾದ ನಂತರ ನಿಮಗೆಲ್ಲನೂ ಕೂಡ ಚಾಯ್ಸ್ ಎಂಟ್ರಿ ಬಗ್ಗೆ ಏನಾದರೂ ಚೇಂಜಸ್ ಆಗಿದ್ರೆ ಮಾತ್ರ ತಿಳಿಸ್ತೀನಿ. ಇಲ್ಲಾಂತಂದರೆ ಇದ್ದೇ ಇರ್ತದೆ ವಿಡಿಯೋ, ನೋಡ್ಕೊರಿ. ಆ್ಯಂಡ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದೆ ನಾನು, ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊರಿ. ಏನಾದರೂ ಚೇಂಜಸ್ ಆಗಿತ್ತಂದ್ರೆ ಸುಮ್ಮನೆ ವಿಡಿಯೋ ಮಾಡೋದು ಬೇಡ ಅನ್ಕೊತೀನಿ. ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿರ್ತೀನಿ, ಒನ್ ಟೈಮ್ ಚೆಕ್ಔಟ್ ಮಾಡ್ಕೊರಿ. ಎನಿವೆ, ಏನಾದರೂ ಕೇಳಿತ್ರೋ ಅಪ್ಡೇಟ್ ಬಂದರೆ ನಿಮ್ಗೆ ತಿಳಿಸೋಂಥ ನಮ್ಮ ಚಾನಲ್ ಆಗಿರ್ತದೆ. ಸರಿ, ಅದೇ ರೀತಿ ನಿಮಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನ್ ಹಾಕ್ಬೋದು. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.